ರಿಸಲ್ಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಗುರು. ಡೇ 103 ಆಫ್ CCJ. ಇವತ್ ಮಾರ್ನಿಂಗ್ ಡೈಲಿ ತರ ಕಾಫಿ ಕುಡಿದು ಜಿಮ್ಮಿಗೆ ಬಂದ್ವಿ. ಇವತ್ ನಮ್ದಕ್ಕೆ ಪುಷ್ ಡೇ ಅಂದ್ರೆ ಗೊತ್ತಲ್ಲ, ಚೆಸ್ಟ್ ಡೇ. ನಾನ್ ಚೆಸ್ಟ್ ಡೇ ಇದ್ದಾಗ ಎಷ್ಟು ವೇರಿಯೇಷನ್ ಮಾಡುತ್ತೀನಿ ಅಂತ ಹೇಳಿದ್ರೆ 4 ವೇರಿಯೇಷನ್ ಮಾಡುತ್ತೀನಿ. ಅದನ್ನ ಟಿಲ್ ಫೇಲ್ಯೂರ್ ತನಕ ಟ್ರೈನ್ ಮಾಡ್ತೀನಿ. ಲೈಕ್ ನಿಮ್ ಚೆಸ್ಟ್ 3 ಪಾರ್ಟ್ ಆಗಿ ಡಿವೈಡ್ ಆಗ್ತೈತಿ. ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್ ಅಂಡ್ ಲೋವರ್ ಚೆಸ್ಟ್. ಇವು 3ಕ್ಕೂ ಒಂದೊಂದು ಎಕ್ಸರ್ಸೈಸ್ ಮಾಡ್ತೀನಿ. ಆಮೇಲೆ ಲಾಸ್ಟ್ ಒಂದ್ ಎಲ್ಲಾ 3 ಪಾರ್ಟ್ ಟ್ರೈನ್ ಆಗಂಗ ಬಟರ್ಫ್ಲೈನ ಟ್ರೈನ್ ಮಾಡ್ತೀನಿ. ನಿಜ ಹೇಳ್ತಿದ್ದೀನಿ ಗುರು, ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಬಂದಿದ್ದೀನಿ. ರಿಸಲ್ಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನಾನ್ ನಿಮಗ್ ಒಂದ್ ಸಜೆಸ್ಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಒಂದ್ ಬಲ್ಕ್ ಮಾಡಿ, ಆಮೇಲೆ ಪ್ರಾಪರ್ ಆಗಿ ಒಂದ್ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇದ್ದು ಒಂದ್ ಕರೆಕ್ಟ್ ಆಗಿ ಕಟ್ ಮಾಡಿ ಅಂತ ಹೇಳಿ ನಾನ್ ನಿಮಗ್ ಸಜೆಸ್ಟ್ ಮಾಡ್ತೀನಿ. ನೀವು ನಿಮ್ ಲೈಫ್ ಒಳಗ್ ಒಂದ್ಸತಿ ಆದ್ರೂ ಕಟಿಂಗ್ ನ ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಅದು ನಿಮ್ ಲೈಫ್ ಅಲ್ಲಿ ನಿಮಗೆ ಕಂಟ್ರೋಲ್ ಅನ್ನೋದನ್ನ ಕಲಿಸ್ಕೊಡುತ್ತೆ. ಅಂಡ್ ನಿಮಗ ಊಟ ಎಷ್ಟ್ ಮಾಡ್ಬೇಕ, ನಿಮ್ದು ಡೈಲಿ ಇಂಟೆಕ್ ಹೆಂಗ್ ಮಾಡ್ಬೇಕ, ಅಂಡ್ ನಿಮ್ದು ಕ್ರೇವಿಂಗ್ಸ್ ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ಕೊಡ್ತೈತಿ. ಸೊ ಒಂದ್ಸತ ಆದ್ರೂ ಕ್ಯಾಲರಿ ಡೆಫಿಸಿಟ್ ಒಳಗಿದ್ದ ನಿಮ್ ಸೆಲ್ಫ್ ನ ಒಂದ್ ಲೀನ್ ಆಗಿ ನೋಡಕ್ ಟ್ರೈ ಮಾಡ್ರಿ. ಅಂಡ್ ಇವತ್ ನಂದೆಲ್ಲ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ನಮ್ಮ ಮ್ಯಾನೇಜರ್ ಸರ್ದ ಬರ್ತ್ಡೇ ಇತ್ತು. ಸೊ ಕೇಕ್ ತಗೊಂಡ್ ಬಂದ್ವಿ. ನಾವು ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇದ್ದಿದ್ದ ಕಾರಣ ಕೇಕ್ ತಿನ್ಲಿಲ್ಲ. ಅಂಡ್ ಮನಿಗ್ ಬಂದ ನಾನು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಬರ್ತೀನಿ ಗುರು. ಟಾಟಾ.